Hey kid, don't ever let them get inside your head. They'll tell you what to do in life instead of everything you know that you could get. Don't let them guide your life towards regret. ಹೆಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೂ ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ರೆ, ನನ್ನ ಹೆಸರು ಪವಿತ್ರ ಅಯ್ಯರ್ ಅಂತ. ಆ್ಯಂಡ್ ಐ ಆಮ್ ಬ್ಯಾಕ್ ವಿತ್ ಯೆಟ್ ಅನದರ್ ಸಮ್ಮರ್ ಅಪ್ರೋಪ್ರಿಯೇಟ್ ಮೇಕಪ್ ಟ್ಯುಟೋರಿಯಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನೀಗ ಆಲ್ರೆಡಿ ನನ್ನ ಸ್ಕಿನ್ ಕೇರ್ ರೂಟೀನ ಫಾಲೋ ಅಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸಿರಮ್ನ ಅಪ್ಲೈ ಮಾಡಿಕೊಂಡೆ ಆ್ಯಂಡ್ ಇವಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ CTM ರೂಟೀನ್ನ ಫಾಲೋ ಅಪ್ ಮಾಡಾದಮೇಲೆ ಈ ಎಲ್ಲ ಸ್ಟೆಪ್ಸ್ನು ನೀವು ಕ್ಯಾರಿ ಆನ್ ಮಾಡ್ಬೋದು. ಹಾಗೂ ನಾನು ಬಳಸಿರೋಂಥ ಎಲ್ಲ ಪ್ರಾಡಕ್ಟ್ಸ್ನು ನಿಮಗೆ ಅಪ್ ಟು 80% ಆಫಲ್ಲಿ ಸಿಗ್ತಾ ಇದೆ ಅಮೆಝಾನಲ್ಲಿ. ಇವಾಗ ಹೋಲಿ ಸೇಲ್ ನಡೀತಾ ಇರೋದ್ರಿಂದ ಅಮೇಝಿಂಗ್ ಡಿಸ್ಕೌಂಟ್ಸ್ ಇದೆ. ಸೊ ಆಲ್ ದಿ ಪ್ರಾಡಕ್ಟ್ಸ್ ವಿಲ್ ಬಿ ಲಿಸ್ಟೆಡ್ ಇನ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್, ಸೊ ದ್ಯಾಟ್ ನೀವು ಡೈರೆಕ್ಟಾಗಿ ಲಿಂಕ್ಸ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಮೈಂಡ್ಫುಲ್ಲಾಗಿ ಶಾಪ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಡೈವ್ ಸ್ಟ್ರೇಟ್ ಇನ್ ಟು ದಿ ನೆಕ್ಸ್ಟ್ ಪಾರ್ಟ್. ಸೊ ನಾನಿಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಜಸ್ಟ್ ಬ್ಲೆಮಿಷಸ್ ಹಾಗೂ ಡಾರ್ಕ್ ಸ್ಪಾಟ್ಸ್ಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ವೆರಿ ಲೈಟ್ ವೇಟ್ ಕನ್ಸೀಲರ್. ಆಲ್ಸೋ ಇವಾಗ ಸಮ್ಮರ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ನಾನು ಫೌಂಡೇಶನ್ನು ಏನು ಅಪ್ಲೈ ಮಾಡ್ತಾ ಇಲ್ಲ ಇದಾದಮೇಲೆ. ಐ ಆಮ್ ಅ ಕನ್ಸೀಲರ್ ಪರ್ಸನ್. ಇಫ್ ಯು ನೋ ಬೈ ದಿಸ್ ಟೈಮ್ ಆಲ್ರೆಡಿ ಯು ವುಡ್ ನೋ ದ್ಯಾಟ್ ನಾನು ಫೌಂಡೇಶನ್ ಅಪ್ಲೈ ಮಾಡೋದಿಲ್ಲ. ಸೊ ಕನ್ಸೀಲರಲ್ಲೇ ಏನು ಮಿಕ್ಕಿರುತ್ತೆ ಅಲ್ಲ ಬ್ಯೂಟಿ ಬ್ಲೆಂಡರಲ್ಲಿ, ಅದನ್ನು ನಾನು ಫುಲ್ ಫೇಸ್ಗೆ ಜಸ್ಟ್ ಹೀಗೆ ಡ್ಯಾಬ್ ಮಾಡ್ಕೋತೀನಿ ಅಷ್ಟೇ, ರೆಸ್ಟ್ ಆಫ್ ದಿ ಫೇಸ್ಗೆ. ಸೊ ಎಸ್, ಕನ್ಸೀಲರ್ನ ಬ್ಲೆಂಡ್ ಮಾಡಾದಮೇಲೆ ನಾನಿಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡಿಕೊಂಡು ಫುಲ್ ಫೇಸ್ನ ಡ್ಯಾಬಿಂಗ್ ಮೋಷನಲ್ಲಿ ಅಗೇನ್ ಬ್ಯೂಟಿ ಬ್ಲೆಂಡರಿಂದನೇ ಸೆಟ್ ಮಾಡ್ತಾ ಇದ್ದೀನಿ. ಮೂವಿಂಗ್ ಆನ್ ಯೂಸಿಂಗ್ ಮೈ ಫೇವ್ರೆಟ್ ಐಬ್ರೋ ಪೆನ್ಸಿಲ್. ಇದು ಅಷ್ಟೇ OG ಆ್ಯಂಡ್ ಮೈ ಗೋ ಟು ಐಬ್ರೋ ಪೆನ್ಸಿಲ್. ಯೂಸಿಂಗ್ ದಿಸ್ ಟು ಫಿಲ್ ಅಪ್ ಮೈ ಐಬ್ರೋಸ್. ಸೊ ನಾನಿವತ್ತು ಈ ಥರ ಲೈಕ್ ಫ್ಲಿಕ್ಕರಿಂಗ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನಾಟ್ ವೆರಿ ಪ್ರಿಸೈಸ್ಡ್, ಜಸ್ಟ್ ಒಂದು ಫಿಯರ್ಸ್ ಲುಕ್ ಕಾಣಿಸ್ಲಿ ಅಂತ ಈ ಥರ ನಾನು ಸ್ಟ್ರೋಕ್ಸಲ್ಲಿ ಅಪ್ಲೈ ಮಾಡಿ ನಾನು ಸ್ಪೂಲಿಯಿಂದ ಬ್ರಷ್ ಔಟ್ ಮಾಡಿಕೊಂಡೆ. ಅದಾದಮೇಲೆ ನಾನಿಲ್ಲಿ ಬ್ರೌನ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನನ್ನ ಅಪ್ಪರ್ ಲ್ಯಾಶ್ ಲೈನ್ಗೆ ಈ ಥರ ಅಪ್ಲೈ ಮಾಡಿ ಆ್ಯಂಡ್ ದೆನ್ ಐ ಆಮ್ ಗನ ಸ್ಮಡ್ಜ್ ಇಟ್ ವಿತ್ ದಿಸ್ ಸ್ಮಡ್ಜರ್ ಬ್ರಷ್. ಸೊ ಇದು ನಿಮಗೆ ಒಂದು ಸ್ಮೋಕ್ಡ್ ಔಟ್ ಇಫೆಕ್ಟ್ ಕೊಡುತ್ತೆ. ಯು ಡೋಂಟ್ ಹ್ಯಾವ್ ಟು ಬಿ ವೆರಿ ಪ್ರಿಸೈಸ್ಡ್, ಜಸ್ಟ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ರೀಅಪ್ಲೈ ಮಾಡಿ. ನಿಮಗೆ ಯಾವ ಥರ ಇಂಟೆನ್ಸಿಟಿ ಬೇಕು ಅಲ್ಲಿ ತನಕ ನೀವು ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿಕೊಂಡ್ರೆ ಯು ವಿಲ್ ಹ್ಯಾವ್ ದಿಸ್ ಬ್ಯೂಟಿಫುಲ್ ಸ್ಮೋಕಿ ಐ ಮೇಕಪ್ ಲುಕ್ ಯೂಸಿಂಗ್ ಜಸ್ಟ್ ಕಾಜಲ್. ಸೊ ಇವಾಗ ನಾನು ವಾಟರ್ ಲೈನ್ ಹಾಗೂ ಟೈಟ್ ಲೈನ್ಗೂ ಕೂಡ ಈ ಬ್ರೌನ್ ಕಾಜಲ್ನ ಅಪ್ಲೈ ಮಾಡಿಕೊಂಡೆ ಆ್ಯಂಡ್ ಎಡ್ಜಸಲ್ಲಿ ಜಸ್ಟ್ ಈ ಥರ ವಿಂಗ್ ಮಾಡ್ತಾ ಇದ್ದೀನಿ. ಸ್ಮಾಲ್ ವಿಂಗ್, ಮಿನಿ ವಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ದ್ಯಾಟ್ ಕನ್ಕ್ಲೂಡ್ಸ್ ಮೈ ಬ್ಯೂಟಿಫುಲ್ ಬ್ರೌನ್ ಸ್ಮೋಕಿ ಐಸ್ ವಿಚ್ ಈಸ್ ಅಪ್ರೋಪ್ರಿಯೇಟ್ ಫಾರ್ ಎವ್ರಿ ಡೇ. ಅಥವಾ ಬ್ಲ್ಯಾಕ್ ಸ್ಮೋಕಿ ಐಸ್ಗಿಂತ ಬ್ರೌನ್ ಸ್ಮೋಕಿ ಐಸೇ ಒಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಆಲ್ಸೋ ಲುಕ್ಸ್ ವೆರಿ ಸಟಲ್. ದೆನ್ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕಾರ ಅಪ್ಲೈ ಮಾಡಿಕೊಂಡೆ. ಮೂವಿಂಗ್ ಆನ್ ಯೂಸಿಂಗ್ ಬ್ಲಷ್ ಆನ್ ಮೈ ಚೀಕ್ಸ್ ಆ್ಯಂಡ್ ಮೇಕಿಂಗ್ ಶೋರ್ ಎವ್ರಿಥಿಂಗ್ ಈಸ್ ಬ್ಲೆಂಡೆಡ್ ನೈಸ್ಲಿ. ಅದಾದಮೇಲೆ ನಾನು ಹೈಲೈಟರ್ ಯೂಸ್ ಮಾಡಿಕೊಂಡು ಹೈಯೆಸ್ಟ್ ಪಾಯಿಂಟ್ಸ್ನೆಲ್ಲ ಹೈಲೈಟ್ ಮಾಡ್ತಾ ಇದ್ದೀನಿ. Now to set my face using this Wet n Wild setting spray. ಇದನ್ನು ಸ್ಪ್ರಿಟ್ಸ್ ಮಾಡಿ ಹಾಗೇ ಬಿಡ್ತೀನಿ. ಐ ಆಮ್ ನಾಟ್ ಯೂಸಿಂಗ್ ಬ್ಯೂಟಿ ಬ್ಲೆಂಡರ್ ಒನ್ ಮೋರ್ ಟೈಮ್. ಇದನ್ನು ಹೀಗೆ ಬಿಟ್ಟಾಗ ಚೆನ್ನಾಗಿ ಪೌಡರ್ ಪ್ರಾಡಕ್ಟ್ಸ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಅದಾದಮೇಲೆ ಲಾಸ್ಟ್ ಸ್ಟೆಪ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಬ್ರೌನಿ ನ್ಯೂಡ್ ಲಿಪ್ಸ್ಟಿಕ್ ಫ್ರಮ್ L'Oreal. ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ದ್ಯಾಟ್ ಕನ್ಕ್ಲೂಡ್ಸ್ ಮೈ smoked out brown liner for this hot summer using no foundation. ಆ್ಯಂಡ್ ಈ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ನಿಮ್ಮೆಲ್ಲರಿಗೂ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ ಎಲ್ಲರಿಗೂ.